ಹೇ ವಾಟ್ಸ್ಆಪ್ ಗೈಸ್, ಹೇಗಿದ್ದೀರಾ? ಹೋಪ್ ಯು ಡೂಯಿಂಗ್ ಅಬ್ಸಲ್ಯೂಟ್ಲಿ ಫೈನ್. ಸೊ ಗೈಸ್, ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನೋ ಪಿ ಎಮ್ ಕಿಸಾನ್ಗೆ ಏನಿದೆ ಯೋಜನೆಗೆ e-kyc ಮ್ಯಾಂಡೇಟರಿ ಅಂದ್ಬಿಟ್ಟು ಮಾಡಲೇಬೇಕು, ಇಲ್ಲ ಅಂತಂದರೆ 10 ಇನ್ಸ್ಟಾಲ್ಮೆಂಟ್ ಸ್ಟಾಪ್ ಆಗುತ್ತೆ ಅದೇ ಥರ ಅಂದ್ಬಿಟ್ಟು. ಸೊ ಅದಾದಮೇಲೆ ಸುಮಾರು ಜನ ಟ್ರೈ ಮಾಡಿದ್ದಾರೆ, ಬಟ್ ಆದರೆ ಕೆಲವರಿಗೆ ಬರ್ತಾಯಿದೆ ರೆಕಾರ್ಡ್ ನಾಟ್ ಫೌಂಡು, ಮತ್ತು ಇನ್ನೂ ಕೆಲವರಿಗೆ ಬರ್ತಾಯಿದೆ ಇನ್ವಾಲಿಡ್ OTP ಅಂದ್ಬಿಟ್ಟು. ಸೊ ದ್ಯಾಟ್ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಯಾಕೆ ಯಾವ ರೀತಿ ಬರ್ತಾಯಿದೆ ಅಂದ್ಬಿಟ್ಟು, ರೆಕಾರ್ಡ್ ನಾಟ್ ಫೌಂಡ್ ಏನು ಸಮಸ್ಯೆ ಅಂದ್ಬಿಟ್ಟು ಫುಲ್ ಡೀಟೇಲ್ಸ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ವಿಡಿಯೋವರೆಗೂ ನೋಡ್ತಾ ಇರಿ. ಆ್ಯಂಡ್ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ರೈಟ್, ಯಾವುದೇ ಪೇಮೆಂಟ್ ಹೋಲ್ಡ್ ಆದರೂ ಕೂಡ ನೀವೇನು ಒಂದ್ಸರಿ KYC ಕಂಪ್ಲೀಟ್ ಆಗುತ್ತಲ್ಲ, ನೆಕ್ಸ್ಟು ಅದರಲ್ಲಿ ಹಿಂದೆ ಬ್ಯಾಲೆನ್ಸ್ ಇದ್ದರೂ ಅಥವಾ ಇವಾಗ ಹೋಲ್ಡ್ ಮಾಡಿದ್ರು ಎಲ್ಲ ಒಂದೇ ಸೇರಿ ಕಂಪ್ಲೀಟಾಗಿ ಒಂದೇ ಸರಿ ಬಂದುಬಿಡುತ್ತೆ. ಯಾವುದೇ ಫಸ್ಟ್ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ರೈಟ್ ಗೈಸ್, ಒಂದು ವೇಳೆ ಹೋಲ್ಡ್ ಮಾಡಿದರೆ ಮಾಡಲ್ಲ, ಬಟ್ ಒಂದು ವೇಳೆ ಮಾಡಿದರೆ ಕೂಡ. ರೈಟ್. ಸೊ ಇನ್ನು ಸೆಕೆಂಡ್ ಥಿಂಗ್ ಬಂದುಬಿಟ್ಟು ಸುಮಾರು ಜನ ಕೇಳ್ತಾಯಿದ್ರು ಲೈಕ್ ರೆಕಾರ್ಡ್ ನಾಟ್ ಫೌಂಡ್ ಬರ್ತಾಯಿದೆ ಅಂದ್ಬಿಟ್ಟು. ಸೊ ರೆಕಾರ್ಡ್ ನಾಟ್ ಫೌಂಡ್ ಬರ್ತಾಯಿದೆ, ಎಸ್, ಸುಮಾರು ಜನಗಳಿಗೆ ಬರ್ತಾಯಿದೆ. ಕೆಲವರಿಗೆ ಆಗ್ತಾಯಿದೆ ಬಟ್ ಡೈರೆಕ್ಟಾಗಿ, ಇನ್ನು ಕೆಲವರಿಗೆ ರೆಕಾರ್ಡ್ ನಾಟ್ ಫೌಂಡ್ ಅಂತ ಬರ್ತಾಯಿದೆ. ಬಟ್ ಎಲ್ಲ ಅವ್ರು ರಿಜಿಸ್ಟರ್ ಇದ್ದರೂ ಕೂಡ, ಈ ಯೋಜನೆಯಲ್ಲಿ ರಿಜಿಸ್ಟರ್ ಇದ್ದರೂ ಕೂಡ ಸುಮಾರು ಜನಗಳಿಗೆ ರೆಕಾರ್ಡ್ ನಾಟ್ ಫೌಂಡ್ ಅಂತ ಬರ್ತಾಯಿದೆ. ಏನು ಮಾಡೋದು ಅಂತ ಸುಮಾರು ಜನ ಕೇಳ್ತಾಯಿದ್ರು. ಸೊ ಅದಕ್ಕೆ ಏನಾಗಿದೆ ಅಂತಂದರೆ ಅದು ನಿಮ್ಮ ಪ್ರಾಬ್ಲಮ್ ಅಲ್ಲ, ಅದು ವೆಬ್ಸೈಟ್ ಪ್ರಾಬ್ಲಮ್ಮು. ವಿಚ್ ಈಸ್ ಏನಂತಂದರೆ ನೀವೇನು ಆಧಾರ್ ನಂಬರ್ ಹಾಕ್ತೀರಾ, ಅದು ಹಾಕಾದ್ಮೇಲೆ ನೀವು ಮುಂದ್ಗಡೆ ಒಂದು ಕ್ಯಾಪ್ಚೆ ಹಾಕಬೇಕಾಗಿರುತ್ತೆ. ರೈಟ್. ಸೊ ಆ ಕ್ಯಾಪ್ಚೆ ಏನು ಹಾಕಬೇಕಾಗಿರುತ್ತೆ. ಸೊ ಅದರಲ್ಲಿ ಇವಾಗೆಲ್ಲ ಪ್ರಾಬ್ಲಮ್ ಇರೋದು. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಎಕ್ಸಾಕ್ಟು ಕ್ಲಿಕ್ ಮಾಡಿ ನ್ಯೂ ಟ್ಯಾಬಲ್ಲಿ ಓಪನ್ ಮಾಡ್ಕೊಳ್ಳಿ. ನೀವು ಲಾಂಗ್ ಪ್ರೆಸ್ ಮಾಡಿದ್ರೆ ನ್ಯೂ ಟ್ಯಾಬ್ ಅಂತ ಕಾಣಿಸುತ್ತೆ. ಅಲ್ಲಿ ನ್ಯೂ ಟ್ಯಾಬಲ್ಲಿ ಓಪನ್ ಮಾಡ್ಕೊಂಡಾಗ ನೋಡ್ಬೋದು ಅಲ್ಲೊಂದು ಡಿಫ್ರೆಂಟ್ ತೋರಿಸ್ತಾ ಇದೆ. ರೈಟ್. ಸೊ ಅಲ್ಲೊಂದು ಡಿಫ್ರೆಂಟ್ ತೋರಿಸ್ತಾ ಇದೆ, ಇಲ್ಲಿ ಒಂದು ಮೇಲ್ಗಡೆ ಒಂದು ಮುಂದೆ ತೋರಿಸ್ತಾ ಇರೋದು ಡಿಫ್ರೆಂಟ್ ಇದೆ ಅಲ್ವಾ. ಸೊ ಹಾಗಾಗಿಬಿಟ್ಟು ಸುಮಾರು ಜನಗಳವ್ರದ್ದು ರಿಜಿಸ್ಟರ್ ಇದ್ದರೂ ಕೂಡ, ಅವ್ರ ಬೆನಿಫಿಷರಿ ನೀವು ಅವರಿಗೆ ಲಾಭ ಪಡಿತಾ ಇದ್ದರೂ ಕೂಡ ರೆಕಾರ್ಡ್ ನಾಟ್ ಫೌಂಡ್ ಅಂತ ಸುಮಾರು ಜನಗಳಿಗೆ ಬರ್ತಾ ಇದೆ. ರೈಟ್. ಅದೇ ಒಂದು ಕಾರಣದಿಂದ. ಸೊ ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ, ನೀವು ಅದರ ಮೇಲೆ ಏನು ಹಾಕ್ತೀರಾ, ಮುಂದ್ಗಡೆ ಒಂದು ಕ್ಯಾಪ್ಷನ್ ಏನು ತೋರಿಸುತ್ತೆ, ಟೆಕ್ಸ್ಟ್ ಕ್ಯಾಪ್ಷನ್, ಅದನ್ನು ಹಾಕಬೇಡಿ. ಅಲ್ಲಿ ತೋರಿಸೋದು ಹಾಕಬೇಡಿ, ನ್ಯೂ ಟ್ಯಾಬ್ ಓಪನ್ ಮಾಡ್ಕೊಳ್ಳಿ. ಬ್ಲ್ಯಾಕ್ ಅದ್ರ ಮೇಲೆ ಕ್ಲಿಕ್ ಮಾಡಿ ನ್ಯೂ ಟ್ಯಾಬಲ್ಲಿ ಓಪನ್ ಮಾಡಿಕೊಂಡ್ರೆ ಅಲ್ಲಿ ನೀವು ನೋಡ್ಬೋದು ಒಂದು ಡಿಫ್ರೆಂಟ್ ಇದೆ. ಸೊ ಅಲ್ಲಿರೋದನ್ನು ಡಿಫ್ರೆಂಟ್ ಏನಿದೆ, ಇದು ಬ್ಲ್ಯಾಕ್ ಸ್ಕ್ರೀನಲ್ಲಿ ಏನು ಕಾಣಿಸ್ತದೆ ಅದನ್ನು ಇದರಲ್ಲಿ ಹಾಕಿ. ರೈಟ್. ಸೊ ಅದನ್ನು ಇದರಲ್ಲಿ ಹಾಕ್ಬಿಟ್ಟು ನೀವು ಮುಂದೆ ಪ್ರೊಸೀಡ್ ಮಾಡಿ. ಇನ್ನು ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಸೊ 100% ಅದೇನಿದೆ ಮುಂದೆ ಹೋಗುತ್ತೆ. ರೈಟ್. ಸೊ ನಿಮಗೆ OTP ಬರುತ್ತೆ. ಸೊ ನೆಕ್ಸ್ಟ್ ಏನಿದೆ, ಇದಾಯಿತು. ಓಕೆ, ರೆಕಾರ್ಡ್ ನಾಟ್ ಫೌಂಡು ಪ್ರಾಬ್ಲಮ್ ಸಾಲ್ವ್ ಆಯಿತು. ಇನ್ನು ನೆಕ್ಸ್ಟ್ OTP ಏನು ಹಾಕ್ತೀರಾ, ಸೊ ಅದರಲ್ಲಿ ಸುಮಾರು ಜನಗಳಿಗೆ ಇದು ಆದಮೇಲೆ OTP ಏನು ಹೋಗ್ತಾರೆ, ಅಲ್ಲಿ ಇನ್ವ್ಯಾಲಿಡ್ ಅಂತ OTPನೂ ಬರುತ್ತೆ, ಬಟ್ ಇನ್ವ್ಯಾಲಿಡ್ OTP ಅಂತ ತೋರಿಸ್ತಾ ಇದೆ ಅಂದ್ಬಿಟ್ಟು ಸುಮಾರು ಜನ ಹೇಳ್ತಾಯಿದ್ರು. ಕರೆಕ್ಟ್, ಎಸ್, ಅದು ಕೂಡ ಆಗ್ತಾಯಿದೆ. ಯಾಕಂತಂದರೆ ಸೊ OTP ಏನು ಬರ್ತಾಯಿದೆ, ಸೊ ಅದು ಆಧಾರ್ ಕಾರ್ಡ್ ರಿಜಿಸ್ಟರ್ ಇರೋ ನಂಬರ್ಗೆ ಮಾತ್ರ OTP ಹೋಗ್ತಾ ಇದೆ. ಅದೇ OTPನೇ ಹಾಕಬೇಕು ನೀವು. ಅಲ್ಲಿ ಬೆನಿಫಿಷರಿ ಸ್ಟೇಟಸಲ್ಲಿ ಏನು ನಂಬರ್ ಇರುತ್ತೆ ಅದೇ ನಂಬರ್ ಆಧಾರ್ ಕಾರ್ಡ್ಗೆ ಲಿಂಕ್ ಇರುತ್ತೆ ನಿಮ್ಮದು. ಯೂಶ್ವಲಿ ಬೆನಿಫಿಷರಿ ಸ್ಟೇಟಸಲ್ಲಿ ಏನಿರುತ್ತೆ ಅದೇ ನಂಬರ್ ಎಲ್ಲರದ್ದು ಲಿಂಕ್ ಇರುತ್ತೆ. ಒಂದು ವೇಳೆ ಆ ನಂಬರ್ ನಿಮ್ಮ ಹತ್ರ ಇಲ್ಲ ಅಂತಂತಂದರೆ ಆ OTP ಬರುತ್ತೆ, ಬಟ್ ಆ OTP ವೆರಿಫೈ ಆಗೋದಿಲ್ಲ ನಿಮಗೆ. ಓಕೆ, ಆಧಾರ್ ಕಾರ್ಡ್ ನಂಬರ್ದು ನಿಮ್ಮ ರಿಜಿಸ್ಟರ್ ಇಲ್ಲ ಅಂತಂದರೆ. ಸೊ ಅದಕ್ಕೋಸ್ಕರ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಒಂದು ವೇಳೆ ಕಳೆದೋಗಿದ್ರೆ ಅಥವಾ ನಿಮ್ಮ ಹತ್ರ ಇಲ್ಲ ಅಂತಂದರೆ, ಸೊ ಅದಕ್ಕೋಸ್ಕರ ನೀವು ಡೈರೆಕ್ಟಾಗಿ ಬಯೋಮೆಟ್ರಿಕ್ಕಿಂದ ಮಾಡ್ಕೋಬೋದು. CSC ಸೆಂಟ್ರಲ್ಲಿ ಹೋಗಿ ತಮ್ಮ ಕೊಟ್ಬಿಟ್ಟು ಬಯೋಮೆಟ್ರಿಕಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಇಲ್ಲ ನಿಮ್ಮ ಹತ್ರ ನಂಬರ್ ಇದೆ ಅಂತಂದರೆ, ರಿಜಿಸ್ಟರ್ ನಂಬರು ಇದೆ, ಎಲ್ಲ ಸರಿ ಇದೆ, OTPನೂ ಬರ್ತಾಯಿದೆ, ಬಟ್ ಆದರೂ ಕೂಡ ನಮಗೇನೋ ವೆರಿಫೈ ಸಕ್ಸಸ್ಫುಲ್ ಆಗ್ತಾ ಇಲ್ಲ ಅಂತಂದರೆ, ಎಸ್, ಈ ಥರ ಸುಮಾರು ಜನಗಳಿಗೆ ಆಗ್ತಾಯಿದೆ. ಸ್ವಲ್ಪ ದಿವಸ ವೆಯ್ಟ್ ಮಾಡಿ, 1 ವೀಕ್ ಆರ್ 2 ವೀಕ್ಸ್ ಇದರಲ್ಲಿ ಅಪ್ಡೇಟ್. ಯಾಕಂದರೆ ನೋಡಿ, ಯಾವುದೇ ಒಂದು ವೆಬ್ಸೈಟಲ್ಲಿ ಆಪ್ಷನ್ ಸೇರಿಸಿದಾಗ ಕೋಡಿಂಗ್ ಆಗುತ್ತೆ, ಬ್ಯಾಕ್ ಎಂಡಲ್ಲಿ ಕೋಡಿಂಗ್ ಆಗಿರುತ್ತೆ ವೆಬ್ಸೈಟಲ್ಲಿ ಆಪ್ಷನ್ ಸೇರಿಸಬೇಕು ಅಂತಂದರೆ. ಸೊ ಅದರಲ್ಲಿ ಸಮ್ ಎರರ್, ಸ್ಟಾರ್ಟಿಂಗಲ್ಲಿ ಎರರ್ಸ್ ಬರೋದೆಲ್ಲ ಕಾಮನು. ಸೊ 1 ಆರ್ 2 ವೀಕ್ಸ್ ವೆಯ್ಟ್ ಮಾಡಿ, ಇದೆಲ್ಲ ಫಿಕ್ಸ್ ಮಾಡಲಾಗ್ತಾ ಇದೆ ಆಲ್ರೆಡಿ. ಸೊ ಒನ್ಸ್ ಇದು ಫಿಕ್ಸ್ ಆದಮೇಲೆ ನಿಮಗೆ ತಿರ್ಗಾ ಅಪ್ಡೇಟ್ ನಾನು ಕೊಡ್ತೀನಿ. ಸೊ ಅವಾಗ ನೀವು ಮತ್ತೆ ತಿರ್ಗಾ ನಿಮ್ಮ ಮೊಬೈಲಲ್ಲೇ ಮಾಡ್ಕೋಬೋದು. ಸೊ ಇಲ್ಲ ನಾವು ಅಲ್ಲಿವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ, ನಾವು ಬೇಗ ಮಾಡಿಸ್ಕೋಬೇಕು ಅಂತಂದರೆ ನೀವು ಡೈರೆಕ್ಟಾಗಿ ನಿಮ್ಮ ಹತ್ತಿರದ CSC ಸೆಂಟರ್ ಏನಿರುತ್ತೆ CSC ಸೆಂಟ್ರಲ್ಲಿ ಹೋಗ್ಬೋದು. ನಾವು ಮಾಮೂಲಿ ಏನು ತಮ್ಸ್ ಇರುತ್ತೆ ಆ ತಮ್ಸ್ ಕೊಟ್ಬಿಟ್ಟು ಈಸಿಯಾಗಿ ಅವರು ಮಾಡಿಕೊಡ್ತಾರೆ. ರೈಟ್. ಸೊ ಇದರಲ್ಲಿ ನಿಮ್ಗೆ 2 ಆಪ್ಷನ್ ಇದೆ. ಈ 2 ಆಪ್ಷನಲ್ಲಿ ನೀವು ಯಾವ ಚೂಸ್ ಮಾಡ್ಕೊತೀರಾ ನೋಡಿ, ವೇಟ್ ಮಾಡಿ ಸ್ವಲ್ಪ. ಆಮೇಲೆ ರೆಕಾರ್ಡ್ ನಾಟ್ ಫೌಂಡ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ, ಕ್ಲಿಯರ್ ಆಯಿತು. ಇಲ್ಲ OTP ಎಲ್ಲ ಕರೆಕ್ಟಾಗಿದೆ, ಆದರೂ ಕೂಡ ನಮಗೆ ಈ ಥರ ಪ್ರಾಬ್ಲಮ್ ಬರ್ತಾ ಇದೆ ಅಂತಂದರೆ ಸ್ವಲ್ಪ ವೇಟ್ ಮಾಡಿ, ಇದು ಫಿಕ್ಸ್ ಮಾಡಲಾಗ್ತಾ ಇದೆ ಆಲ್ರೆಡಿ. ಆ್ಯಂಡ್ ದಟ್ಸ್ ಇಟ್. ನಿಮಗೆ ಎಲ್ಲ ಡೌಟ್ಸ್ ಕ್ಲಿಯರ್ ಆಗಿದೆ ಅಂದ್ಕೊತೀನಿ. ಸುಮಾರು ಜನ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಏನಿಲ್ಲ, ಪ್ಯಾನಿಕ್ ಆಗಲೇಬೇಡಿ. ಸ್ಟಾಪ್ ಮಾಡಿದ್ರು ಕೂಡ, ಹೋಲ್ಡ್ ಆದರೂ ಕೂಡ ಪೇಮೆಂಟ್ ನಿಮಗೆ ನೆಕ್ಸ್ಟ್ ಏನು KYC ಕಂಪ್ಲೀಟ್ ಆಗುತ್ತೆ ಅದಾದಮೇಲೆ ನಿಮಗೆ ಎಲ್ಲ ಒಂದೇ ಸರಿ ಬಂದುಬಿಡುತ್ತೆ. ರೈಟ್. ಸೊ ಎಲ್ಲ ಸರಿ ಹಿಂದಿನ ಎಷ್ಟು ಹೋಲ್ಡಲ್ಲಿರುತ್ತೆ, ಇನ್ನು ಮುಂದೆ ಬರೋದೆಷ್ಟಿದೆ ಎಲ್ಲ ಕಂಪ್ಲೀಟಾಗಿ ಒಂದೇ ಸರಿ ನಿಮ್ಮ ಅಕೌಂಟ್ಗೆ ಬಂದುಬಿಡುತ್ತೆ. ಯಾವುದೇ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ ಗೈಸ್. ಓಕೆ. ಆ್ಯಂಡ್ ದಟ್ಸ್ ಇಟ್. ಇನ್ನೇನಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ ಕೆಳಗಡೆಗೆ. ನಾನು ನಿಮಗೆ 100% ಹೇಳ್ತೀನಿ ಏನು ಸಮಸ್ಯೆಗೆ ಏನು ಪರಿಹಾರ ಏನು ಅಂದ್ಬಿಟ್ಟು. ಆ್ಯಂಡ್ ಅದ್ರ ಜೊತೆಗೇ ಯಾರ್ಯಾರು ಸಕ್ಸಸ್ಫುಲ್ ಆಗಿದೆ, ಈಗ ಆಲ್ರೆಡಿ ಯಾರ್ಯಾರು ಸಕ್ಸಸ್ಫುಲ್ ಆಗಿದೆ ಅವರು ನನಗೆ ಟ್ವಿಟರಲ್ಲಿ ಟ್ಯಾಗ್ ಮಾಡಿ. ಟ್ವಿಟರಲ್ಲಿ ಫಾಲೋ ಮಾಡ್ಕೊಳ್ಳಿಲ್ಲ ಅಂದರೆ ನಮಗೆ ಲಿಂಕ್ ಕಾಣಿಸ್ತಾ ಇರಲಿ, ಅದ್ರ ಮೇಲೆ ಟ್ವಿಟರಲ್ಲಿ ಫಾಲೋ ಮಾಡಿಕೊಂಡು ಅದ್ರ ಮೇಲೆ ನೀವು ಟ್ಯಾಗ್ ಮಾಡ್ಬೋದು. @Kannada ದೋಸ್ತ್ ಅಂದ್ಬಿಟ್ಟು ಟ್ಯಾಗ್ ಮಾಡಿ ನನಗೆ ಸ್ಕ್ರೀನ್ಶಾಟ್ ಕೊಡಿ. ನಿಮ್ಮ ಆಧಾರ್ ಕಾರ್ಡ್ನ ಬ್ಲರ್ ಮಾಡಿ, ಆಮೇಲೆ ಜಸ್ಟ್ ನಮಗೇನು ಸಕ್ಸಸ್ಫುಲ್ ಆಗಿರೋ ಅಷ್ಟು ಬಂದರೆ
ಲೈಕ್ ಮುಂದೆ ತೋರ್ಸೋಕ್ಕೋಸ್ಕರ ಈಸಿ ಆಗಿರುತ್ತೆ ರೈಟ್. ಸೊ ಆ ಥರ ಯಾರಾದರೂ ಆಗಿದ್ರೆ ನೀವು ಟ್ವಿಟರಲ್ಲಿ ಟ್ಯಾಗ್ ಕೂಡ ಮಾಡ್ಬೋದು ನನಗೆ. ಓಕೆ, ಸೊ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದ್ರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ನಿಮಗೆ ಕ್ವಶನ್ ಕೇಳೋಕ್ಕೆ ಈಸಿ ಆಗಿರುತ್ತೆ. ಆ್ಯಂಡ್ ಐ ಹೋಪ್ ನಿಮಗೆ ಆನ್ಸರ್ ಸಿಕ್ಕಿದೆ ಅನ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಗೈಸ್. ಓಕೆ, ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡಲಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್. ಓಕೆ, ಸೊ ಮತ್ತೆ ಸಿಗೋದು ಯೂಸ್ಫುಲ್ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.